ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೊಸ ಬ್ಲಾಗ್ ಜೊತೆ ಬಂದಿದ್ದೀನಿ. ಏನಪ್ಪ ಹೊಸ ಬ್ಲಾಗ್ ಅಂದ್ರೆ, ನಿನ್ನೆನೆ ಹೇಳಿದೆ ನಾಸಿಕ್ ಹೋಗ್ತೀವಿ ಅಂತ ಹೇಳಿ. ಸೊ ಈಗ ನಾಸಿಕ್ಕಿಗೆ ಹೋಗ್ತಾ ಇದ್ದೀವಿ. ಶಿರ್ಡಿಯಿಂದ ನಾಸಿಕ್ಗೆ ನೀವು ಪ್ರೈವೇಟ್ ಎಲ್ಲ ತಗೊಂತೀವಿ ಅಂದ್ರೆ 3000 4000 ಹಿಂಗೆ ಕೇಳ್ತಾರೆ. ಸೊ ಶೇರಿಂಗ್ ಇದ್ರಲ್ಲಿ ಹೋಗ್ಬಿಡಿ. ಈ ತರ TT ಶೇರಿಂಗ್ ಕರ್ಕೊಂಡು ಹೋಗ್ತಾರೆ. ಒಬ್ರಿಗೆ 300 ರೂಪೀಸ್ ಇರುತ್ತೆ. ಬೆಳಿಗ್ಗೆ 8 ಗಂಟೆ ಕರ್ಕೊಂಡು ಹೋಗಿ ರಾತ್ರಿ 9 ಗಂಟೆ ಕರ್ಕೊಂಡ್ ಬರ್ತಾರಂತೆ. ಎಲ್ಲಾ ಪ್ಲೇಸ್ಗಳ್ನು ವಿಸಿಟ್ ಮಾಡಿಸ್ತಾರಂತೆ. ಸೊ ಎಲ್ಲಾ ಪ್ಲೇಸ್ಗಳ್ನು ನೋಡ್ಕೊಂಡು ಆರಾಮ್ಸೆ ಬರ್ಬೋದು. ನೀವು ಓನರ್ ತಗೊಂಡ್ ಹೋಗ್ತೀನಿ ಅಂದ್ರೆ ತುಂಬಾ ಕಾಸ್ಟ್ಲಿ ಇರುತ್ತೆ. ತುಂಬಾ ದುಡ್ಡಿರೋರು, ಚಂದ ಇರೋರು ಹೋಗಿ ಆರಾಮಾಗಿ ದುಡ್ಡಲ್ಲಿ ದುಡ್ಡು ಕೊಟ್ಬಿಟ್ಟು ಕಾರ್ ತಗೊಂಡ್ ಹೋಗ್ಬಿಟ್ಟು ಬನ್ನಿ. ನಮ್ ತರ ಟ್ರಾವೆಲಿಂಗ್ ಬರೋರು ಈ ತರ ಶೇರಿಂಗ್ ಅಲ್ಲಿ ಹೋಗ್ಬಿಟ್ಟು ಬನ್ನಿ. ಬಜೆಟ್ ಫ್ರೆಂಡ್ಲಿ, ಆರಾಮಾಗಿ ಹೋಗಿ ಆರಾಮಾಗಿ ಬರ್ಬೋದು. ಮತ್ತೆ ಮಾಡಿರೋ ಹೋಟ್ಲು ತುಂಬಾ ಚೆನ್ನಾಗಿದೆ, ತುಂಬಾ ಫ್ರೆಂಡ್ಲಿ. ಬಟ್ ನಾನೇನು ಅದನ್ನೇ ಪ್ರಿಫರ್ ಮಾಡಲ್ಲ, ನಿಮ್ ಇಷ್ಟ ಅದು. ನಾವು ಸೇಫ್ಟಿಗೋಸ್ಕರ ಅಲ್ಲಿ ಮಾಡಿದೀವಿ. ನೀವು ಭಕ್ತಿ ನಿವಾಸು ಶಿರಡಿ ಇದೆ, ಅಲ್ಲೂ ಇರ್ಬೋದು. ಅಲ್ಲೂ ಕಡಿಮೆ, ಪರ್ ಡೇ 400 ರೂಪೀಸ್. ನಾರ್ಮಲ್ ಆದ್ರೆ 300 ಈ ತರ ಇದೆ. ಅದ್ರಲ್ಲಾದ್ರೂ ಇರ್ಬೋದು ನೀವು. ಸೊ ನಾನು ಈಗ ಹೋಗ್ತಿರೋ ಗಾಡಿ ಹೆಂಗಿದೆ ನೋಡಿ ತೋರಿಸ್ತೀನಿ. ಶಿರ್ಡಿಯಿಂದ ಆಲ್ರೆಡಿ ನಾಸಿಕ್ಕಿಗೆ ಹೋಗ್ತಾ ಇದೀವಿ. ಸೊ ಯಾರೆಲ್ಲ ನಾಸಿಕ್ ಹೋಗ್ಬೇಕು ಅಂತಿದ್ದೀರಾ, ಈ ತರ ಶೇರಿಂಗ್ ತಗೊಂಡು ಶೇರಿಂಗ್ ಅಲ್ಲಿ ಹೋಗ್ಬಿಟ್ಟು ಬನ್ನಿ. ಅವಾಗ ನಿಮ್ಗೂ ವರ್ತ್ ಅನ್ಸುತ್ತೆ. ಅದಕ್ಕೋಸ್ಕರ ಅಷ್ಟೇ, ಇನ್ನೇನಿಲ್ಲ. ಹಾಯ್ ಗೈಸ್, ಇದು ಎಂತ ಮಂದಿರ ಹೇಳಿದ ಹೆಸರು? ಹನುಮಾನ್ ಟೆಂಪಲ್ ಅಂತ. ಇದು ಅಪ್ಪ ಬೇರೆ ರಾಜ್ಯಕ್ಕೆ ಬಂದ್ಬಿಟ್ಟು ತಲೆ ಕೆಟ್ಟೋಗ್ಬಿಟ್ಟೈತೆ. ನಮಗೆ ಹಿಂದಿ ಅರ್ಥ ಆಗ್ತಾ ಇದೆ ಅವ್ರು ಮಾತಾಡೋದು. ಅವ್ರಿಗೆ ನಾವು ರಿಟರ್ನ್ ಹೇಳೋಕ್ಕಾಯ್ತಾ ಇಲ್ಲ ಅಂತ ಟೆನ್ಷನ್ನು. ನಾವೊಂದು ಹೇಳಿದ್ರೆ ಅವರೊಂದು ಅರ್ಥ ಮಾಡ್ಕೊತಾರೆ. ಅವ್ರು ಹೇಳಿದ್ದು ನಮ್ಗೆ ಕರೆಕ್ಟಾಗಿ ಅರ್ಥ ಆಗಿ ನಾವು ನೀಟಾಗಿ ಕರೆಕ್ಟಾಗಿ ಹೇಳಿದ್ರು ಅವ್ರಿಗೆ ಅರ್ಥ ಆಯ್ತಾ ಇಲ್ಲ. ಯಪ್ಪ ಯಾವಾಗ ಈ ಊರು ಬಿಡ್ತೀನೋ. ನೋಡಿ, ಇದೆ ಹನುಮಾನ್ ಟೆಂಪಲ್ ಅಂತೆ. ಇದೆಲ್ಲ ನಮ್ಮ ಟೀಮು, ನಮ್ಮ ಗಾಡೀಲಿ ಬಂದವರು. ನಾವು ಹೆಂಗನ ಮಾಡಿ ಅವ್ರ ಹಿಂದೆ ಗುಂಪಲ್ಲಿ ಹೋಗ್ಬಿಡ್ಬೇಕು. ಇಲ್ಲಾಂದರೆ ಮಿಸ್ ಆದರೆ ಹಂಗಂತೂ ವಾಪಸ್ ಬರೋದು ಹೆಂಗೆ ಎತ್ತರೋ ಗೊತ್ತಿಲ್ಲ ಇಲ್ಲಿ. ಅದಕ್ಕಾಗಿ ಅವರ ಜೊತೆಯಲ್ಲಿ ಹೋಗ್ಬಿಡುವ ಅಂದ್ಕೊಂಡಿದ್ದೀವಿ. ನೋಡಿ, ಇದೆ ಹನುಮಾನ್ ಟೆಂಪಲ್. ಭಾಷೆ ಗೊತ್ತಿಲ್ಲ ಅಂದ್ಬಿಟ್ಟು ನೋಡದೇ ಇರೋಕ್ಕಾಗಲ್ಲ ಅಲ್ಲ. ನೋಡಿ, ಇದೆ ಹನುಮಾನ್ ಟೆಂಪಲ್ಲು. ಇದೆ ನೋಡಿ ಹನುಮಾನ್ ಟೆಂಪಲ್. ಇದು ಹನುಮಾನ್ ಟೆಂಪಲ್, ರಾಮ ಟೆಂಪಲ್, ಕೃಷ್ಣ ಟೆಂಪಲ್, ಮುಕ್ಕೋಟಿ ದೇವತೆಗಳ ಟೆಂಪಲ್. ಇದು ಒಂದೇ ದೇವರಲ್ಲ, ಇಲ್ಲಿ ಗಣಪ ಹಾಯ್ ಅನ್ಬೇಕು. ಬ್ರಹ್ಮ ಇದ್ದಾರೆ. ಇದು ವೆಂಕಟರಮಣ ಸ್ವಾಮಿ ಮೀನನ್ ಅವ್ರ ಎಂತಿದ್ದೀರಿ ಬ್ರೋರಲ್ಲ ಅವ್ರ ಹೆಸ್ರೇನು? ವೆಂಕಟೇಶ್ವರ ಸ್ವಾಮಿ ಹೆಸರು ಹಿಂಗೆ ಅದು ಗೊತ್ತಿಲ್ಲಮ್ಮ. ಇನ್ನೂ ಒಂದು ಚಾನ್ಸ್ ಕೊಡ್ತೀನಿ, ಒಂದು ಸ್ವಲ್ಪ ಹೊತ್ತು ಯೋಚನೆ ಮಾಡಿ ನೀಟಾಗಿ ಹೇಳು ಗುರೂಜಿ. ನಾವಿಲ್ಲೇ ಪಕ್ಕದಲ್ಲಿ ಹೋಗಿ ಕಾಣಿಸುತ್ತೆ, ನೀಟಾಗಿ ಬಾ. ನೀನು ಈ ಕಡೆಗೆ ಬಾ, ಹೇಳ್ತೀನಿ. ತಿರ್ಗಂತ ನಾಮ ಭವ್ಯ. ಇಷ್ಟೇ ಗೈಸ್, ಇಲ್ಲಿಂದ ನೋಡಿ ಎಷ್ಟು ಜನ.
ಭಯ್ಯ ಇದ್ರ ನಮ್ಮ ಬಾಸ್ನೇ ಬಿಟ್ಬಿಟ್ಟಿದ್ದೀನ. ಓ ಮೈ ಗಾಡ್, ದಿಸ್ ಈಸ್ ಮೈ ಬಾಸ್. ಓ ಇರೋ ಜ್ಯೋತಿರ್ಲಿಂಗ ಎಲ್ಲ ಇದೆ ನೋಡಿ. ನೈಸ್. ಇಲ್ಲಿ ಭೀಮಾಶಂಕರ್, ಅದೇನೆ ಶ್ರೀಶೈಲಮಲ್ಲಿರೋದು. ಅಲ್ಲ ಸಾರಿ, ಅರುಣಾಚಲಮಲ್ಲಿರೋದು ಫೇಮಸ್ಸು. ಅಲ್ಲಿರೋದು ಇದ್ರೊಳಗಡೆ ಐತೆ ನೋಡು, ಇದು ಕಾಶಿ ವಿಶ್ವನಾಥ. ಅಲ್ಲಿರೋದು ಕೇದಾರ್ನಾಥ್. ಇದೇನೆ ಒರಿಸ್ಸಾದಲ್ಲ ಹೋಗ್ಬೇಕು ಅಂದ್ಕೊಂಡಿರೋದು. ಅದರಲ್ಲಿ ಶಿವಲಿಂಗದಲ್ಲೇ ಮುಖ ಮೂಡೈತೆ ಎಲ್ಲ ನೋಡಿ ಗೈಸ್. ಇಷ್ಟು गुरुजी आपका टेम्पल का नाम? मुक्तिधाम। मुक्तिधाम स्थलपुर। चारों धाम के भगवान का दर्शन होता है। द्वारकाधीश, जगन्नाथपुरी, बद्रीनाथ, केदारनाथ, रामेश्वरम, 12 ज्योतिर्लिंगम, इसलिए मुक्तिधाम नाम है इसका। ओ ठीक है भैया, थैंक यू। हाँ ಹೇಳು. ಇದು ಹೆಸರು ಮುಕ್ತಿಧಾಮ ಅಂತೆ ಗೈಸ್. ಮುಕ್ತಿಧಾಮ ಅಂದರೆ ಅವ್ರು ಹೇಳಿದ್ರಲ್ಲ, ಅಷ್ಟು ಜ್ಯೋತಿರ್ಲಿಂಗಗಳಿಗೆ ಏನೋ ಹೇಳಿದ್ರು, ಲಾಸ್ಟ್ಗೆ ಮರ್ತೋದೆ, ಕ್ಷಮೆ ಇಲ್ಲಿ. ಅಲ್ಲ ಇವರಿಬ್ರು ಯಾರು ಅಂತ ಕೇಳಬೇಕಾಗಿತ್ತು. ಇದಿಷ್ಟು ಕೇಳ್ಕೊಂಬಂದಳು, ಇವು ಹೇಳಿ ಕೇಳಿಲ್ವಲ್ಲ. ಮೋಸ್ಟ್ಲಿ ಇವರು ಇಲ್ಲೇವರೇ ಇರಬೇಕು, ನೋಡ್ಕೊಳ್ಳಿ. ಟೆಂಪಲ್ ವ್ಯೂ ನೋಡಿ ಒಂದ್ಸಲ. ನಮ್ಮ ಹುಡುಗಿ ಕ್ಯಾಮ್ರಾ ತೆಗೆದ್ರೆ ಸಾಕು, ನಾನು ಹಿಂದಕ್ಕೆ ಬರ್ತಾಳೆ, ಇಲ್ಲಾಂದರೆ ನನ್ನ ಪಕ್ಕಕ್ಕೆ ಬರ್ತಾಳೆ ನೋಡಿ. ಫೋಟೋ ತೆಗಿಬಾರ್ದು ಅಂತ ದೊಡ್ಡ ಬೋಲ್ಡ್ ಹಾಕ್ತಾರೆ, ಆದರೂ ಎಲ್ಲರೂ ತೆಗಿತಾರೆ. ನಂದೊಂದು ಫೋಟೋ ತೆಗಿ.